ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದೆಲ್ಲಿ ನಡೆದೈತೆ ಅಂತಂದರೆ ತಮಿಳುನಾಡಿನ ಚೆನ್ನೈನಲ್ಲಿ ನಡೆದಿರುವಂಥ ಒಂದು ಘಟನೆ, ಘೋರ ಘಟನೆ ಅಂತಲೇ ಹೇಳ್ಬೋದು. ಸೊ ಏನು ನಡೆದೈತೆ ಗೊತ್ತಾ, ಇವರು ಬಿಹಾರ ಮೂಲದ ಜೋಡಿಗಳು. ಸೊ ಬಿಹಾರಿಯನ್ ಕಪಲ್ಸ್ ಅಂತೆ. ಸೊ ಅವರು ವಾಚ್ಮ್ಯಾನ್ ಕೆಲಸ ಮಾಡ್ತಿದ್ರು, ಕಾಲೇಜಿನ ಒಂದು ವಾಚ್ಮ್ಯಾನ್ ಕೆಲಸ ಮಾಡ್ತಿದ್ರು. ಪತ್ನಿ ಬಂದು ಹೌಸ್ ವೈಫ್ ಅಂತೆ. ಇವ್ರಿಗೊಂದು ಮಗು ಕೂಡ ಇರುತ್ತೆ, 2 ವರ್ಷದ ಮಗು ಅಂತೆ. ಮೋಸ್ಟ್ಲಿ ಕಾಲೇಜ್ ಪಕ್ಕದಲ್ಲೇ ಮನೆ ಇರುತ್ತಂತೆ. ಆ ಘಟನೆಯ ದಿನ ಏನಾಗುತ್ತೆ ಗೊತ್ತಾ, ಜನವರಿ 26ರಂದು ನಡೆದಿರುವಂಥ ಒಂದು ಘಟನೆ. ಒಂದು 2-3 ದಿನ ಆದಮೇಲೆ, ಒಂದು 4 ದಿನ ಆದಮೇಲೇನೋ ಕಂಡುಹಿಡಿತಾರೆ. ಸೊ ಜನವರಿ 26ರಂದು ಏನು ನಡೀತೆ ಗೊತ್ತಾ, ಯಾವಾಗಲೂ ಬರುವಂಗೆ ಬೆಳಿಗ್ಗೆ ಊಟ ಮಾಡ್ಕೊಂಡು ಈ ವಾಚ್ಮ್ಯಾನ್ ಕೆಲಸಕ್ಕೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಒಂದು 10:30-11 ಗಂಟೆಯಲ್ಲಿ, ಅಂದರೆ ಕಾಲೇಜ್ ಗೇಟಲ್ಲೇ ಇರ್ತಾರೆ ಅಲ್ವಾ, ಆ ಕಾಲೇಜ್ ಪಕ್ಕದಲ್ಲೇ ಮನೆ, ಕಾಲೇಜ್ ಕ್ಯಾಂಪಸ್ಸಲ್ಲಿ ಮನೆ ಅಂತ ಹೇಳ್ತವ್ರೆ, ಬಟ್ ಸರಿಯಾಗಿ ಗೊತ್ತಿಲ್ಲ, ಬಟ್ ಪಕ್ಕದಲ್ಲೇ ಮನೆ ಅಂತ ಹೇಳ್ತವ್ರೆ. ಸೊ ತನ್ನ ಪತ್ನಿ ಕಿರ್ಚ್ಕೊಳ್ಳೋದು ಸೌಂಡ್ ಕೇಳುತ್ತಂತೆ. ಇವರು ಓಡೋಗಿ ನೋಡ್ತಾರೆ. ನೋಡಿದಂಥ ಸಂದರ್ಭದಲ್ಲಿ 5 ಜನ ಮನೇಲಿದ್ರಂತೆ, 5 ಜನ ಹುಡುಗರು. ಸೊ ಏನೇನೆಲ್ಲ ಮಾಡಬೇಕೋ ಅದನ್ನು ಮಾಡ್ತಿದ್ರಂತೆ. ತನ್ನ ಪತ್ನಿಯನ್ನು ಕಾಪಾಡೋಕ್ಕೆ ಈ ಪತಿ ಅವ್ರ ಜೊತೆ ಹೋರಾಡವ್ರೆ. ಆ 5 ಜನನು ಏನು ಮಾಡೋರೆ ಗೊತ್ತಾ, ತನ್ನ ಪತ್ನಿಯ ಕಣ್ಣು ಮುಂದೆನೆ ಪತಿಯ ತುಂಡಾಗಿ ಕತ್ತರಿಸವ್ರೆ. ಸೊ ಮಗು ಅಳ್ತಾ ಇತ್ತು ಅಂತೇಳಿ ಆ ಮಗುನ ಏನು ಮಾಡೋರೆ ಗೊತ್ತಾ, ಕಾಲು ಹಿಡ್ಕೊಂಡು ಗೋಡೆಗೆ ಹೊಡೆದವ್ರೆ. ನೋಡಿ, ಯೋಚನೆ ಮಾಡಿ, ಕಾಲನ್ನ ಹಿಡ್ಕೊಂಡು ಗೋಡೆಗೆ ಹೊಡೆದವ್ರೆ. ಆ ಮಗು ಯಾವ ಥರ ಇತ್ತು, ಆ ಮಗು ಯಾವ ಸ್ಥಿತಿಲಿ ಸಾವನ್ನಪ್ಪಿತ್ತು ಅಂತ ಯೋಚನೆ ಮಾಡಿ. ತಲೆ ಬ್ಲಾಸ್ಟ್ ಆಗೋಯ್ತಂತೆ. ಸೊ ಗೋಡೆ ಹೊಡೆದವ್ರೆ 2 ವರ್ಷದ ಮಗುನ. ಸೊ ಆ ಮಹಿಳೆಯನ್ನು ಕೂಡ ಹತ್ಯೆ ಮಾಡಿ ಅವ್ರನ್ನೂ ಕೂಡ ತುಂಡಾಗಿ ಕತ್ತರಿಸಿ ಒಂದು ಚೀಲದಲ್ಲಿ, ಆ 3 ಶವಗಳನ್ನ ಚೀಲದಲ್ಲಿ ಕಟ್ಟಿ ಎಸ್ತವ್ರೆ. ಎಲ್ಲ ಶವಗಳನ್ನು ಒಂದೇ ಜಾಗದಲ್ಲಿ ಹಾಕಿದ್ರೆ ಕಂಡುಹಿಡಿತಾರೆ ಅಂತೇಳಿ ಒಂದೊಂದು ಸ್ಪಾಟ್ಗೆ, ಒಂದೊಂದು ಪ್ಲೇಸ್ಗೆ ಸೊ ಒಂದೊಂದು ಪ್ಲೇಸಲ್ಲಿ, ಒಂದೊಂದು ಸ್ಥಳಗಳಲ್ಲಿ ಈ ಶವಗಳನ್ನ ಹಾಕವ್ರೆ, ಮೂಟೆ ಕಟ್ಟಿ. ಒಂದ ಕೆರೆಗೆ ಎಸ್ತವ್ರೆ, ಇನ್ನೊಂದ ಕಾಲುವೆಗೆ ಎಸ್ತವ್ರೆ. ತಮಿಳುನಾಡಿನ ಈ ಚರಂಡಿ ನೀರೊಳಿಕೆ ಈ ವಾಚ್ಮ್ಯಾನ್ ಶವವನ್ನು ತೆಗೆದೆಸ್ತವ್ರೆ. ಸೊ ಈ ಥರ ಎಲ್ಲ ಮಾಡವ್ರೆ. ಇವರು ಮನುಷ್ಯರ, ಇಲ್ಲಾಂದರೆ ಮೃಗಗಳ, ಪ್ರಾಣಿಗಳಂದರೆ ತುಂಬ ತಪ್ಪು. ಯಾಕೆ ಅಂತಂದರೆ ಪ್ರಾಣಿಗಳು ಯಾವಾಗಲೂ ಹೊಟ್ಟೆ ಹಸಿದ್ರೆ ಮಾತ್ರ ಬೇಟೆಯಾಡುತ್ತೆ. ಇವ್ರನ್ನ ಏನನ್ನೋದು ನನಗೂ ಗೊತ್ತಾಯ್ತಾ ಇಲ್ಲ. ಸೊ ಇವ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ಇಂಥವ್ರಿಗೆ ಏನೇನೆಲ್ಲ ಶಿಕ್ಷೆ ಕೊಡಬೇಕು ಅಂತ ಕಮೆಂಟಲ್ಲಿ ಹೇಳಿ. ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೊ ಇದೇ ಥರ ಅವರೇ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ಅಲ್ಲಿರುವಂಥ ಮೀಡಿಯಾಗಳು ಯಾರೂ ಜಾಸ್ತಿ ಮಾತಾಡ್ತಾ ಇಲ್ಲ ಅಂತ ಹೇಳ್ತವ್ರೆ. ಸೊ ಯಾಕೆ ಮಾತಾಡ್ತಾ ಇಲ್ಲ ಅಂತ ನನಗೂ ಗೊತ್ತಾಯಿಲ್ಲ. ಒಂದು ಫ್ಯಾಮಿಲಿನೇ, ಒಂದು ಬಿಹಾರ ಮೂಲದ ಒಂದು ಫ್ಯಾಮಿಲಿನೇ ಇಲ್ಲ. ಸೊ ಆ 5 ಜನ ಯಾರು ಅಂತ ಹೇಳಿದ್ರೆ, ಆ 5 ಜನ ಯಾರು ಅಂತ ಹೇಳಿದ್ರೆ ಅವರು ಕೂಡ ಬಿಹಾರ ಮೂಲದವರು ಅಂತ ಹೇಳ್ತವ್ರೆ. ಅವ್ರನ್ನ ಎಲ್ಲರನ್ನೂ ಕೂಡ ಬಂಧಿಸಿ ಹಿಡಿದು ಒಳಗೆ ಹಾಕವ್ರೆ. ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಇವರ ಬಗ್ಗೆ ಇಂಥವ್ರಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು. ಸೊ ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.